ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಫಸ್ಟ್ ಡೇ ಆಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮಧ್ಯಾಹ್ನ ಬೆಂಗಳೂರು ರೀಚ್ ಆಗಿದ್ದೆ ಅಂತಂದೇಳಿ ಹೇಳಿದ್ದೆ. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಸ್ನ್ಯಾಕ್ಸ್ ತಿನ್ನೋಣ ಅಂತಂದೇಳಿ ಹೊರಗಡೆ ಬಂದಿದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡು ಹೊರಡೋಣ ಅಂತಂದೇಳಿ ಬೆಂಗಳೂರಲ್ಲಿ ನೈಟ್ ಹೊರಗಡೆ ಬಂದಿದ್ದೀವಿ. ಇಲ್ಲಿ ನಾನು, ನಮ್ಮಮ್ಮ, ನನ್ನ ತಂಗಿ ಮತ್ತು ನನ್ನ ಮಗ ಬಂದಿದ್ದೀವಿ. ಗೋಬಿ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಂದೊಂದು ಪೀಸ್ನ ಟೇಸ್ಟ್ ಮಾಡಿ ನೋಡಿದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಅಂತೂ. ಇನ್ನು ಗೋಬಿ ಟೇಸ್ಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಪಾನಿಪುರಿ ತಿನ್ನೋಣ ಅಂತಂದೇಳಿ ಹೊರಟ್ವಿ. ಪಾನಿಪುರಿ ತಿಂದು ಆಲ್ರೆಡಿ 1-2 ಮಂತ್ಸ್ ಆಗಿತ್ತೇನೋ. ಸಿಲಿಂಡ್ರದ್ದು ಪ್ರಾಬ್ಲಮ್ ಆದಾಗಿಂದ ಎಲ್ಲೂ ಪಾನಿಪುರಿನೇ ಸಿಗ್ತಿದ್ದಿಲ್ಲ. ಬೆಂಗಳೂರಲ್ಲಿ ಕಂಡ ತಕ್ಷಣ ನನಗಂತೂ ತುಂಬಾ ಖುಷಿಯಾಗಿ ಫಸ್ಟ್ ಪಾನಿಪುರಿನೇ ತಿಂದುಬಿಡೋಣ ಅಂತಂದೇಳಿ ಹೋದ್ವಿ. ಬಟ್ ತುಂಬ ರಶ್ ಇರೋದಕ್ಕೋಸ್ಕರ ಗೋಬಿ ತಿಂದು ಪಾನಿಪುರಿ ತಿನ್ನೋಣ ಅಂತಂದೇಳಿ ನಿಂತಿದ್ದೀವಿ. ಆದರೂ ಕೂಡ ಇನ್ನೂ ರಶ್ ಕಮ್ಮಿ ಆಗಿಲ್ಲ. ಇಲ್ಲಿ ನನ್ನ ಮಗ ಎಷ್ಟು ತರಲೆ ಮಾಡ್ತಿದ್ದಾನೆ ನೋಡಿ. ಇನ್ನು ಪಾನಿಪುರಿ ತಿಂದಾದ್ಮೇಲೆ ನೆಕ್ಸ್ಟ್ ಮೊಮೋಸ್ನ ನಾನು ಟ್ರೈ ಮಾಡಿದ್ದಿಲ್ಲ. ಸೊ ಇಲ್ಲಿ ಚಿಕನ್ ಮೊಮೋಸ್ ಇದೆ, ವೆಜ್ ಮೊಮೋಸ್, ಹಾಫ್ ಚಿಕನ್ ಮೊಮೋಸ್, ಫ್ರೈಡ್ ಮೊಮೋಸ್ ಅಂತಂದೇಳಿ 4 ವೆರೈಟೀಸ್ ಇದೆ. ನಾವಿಲ್ಲಿ ವೆಜ್ ಮೊಮೋಸ್ನ ಆರ್ಡರ್ ಮಾಡಿದ್ವಿ. ನಾನು ಇದನ್ನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ನಮ್ಮ ಸೈಡೆಲ್ಲ ಈ ಥರ ಮೊಮೋಸ್ ಸಿಗೋದಿಲ್ಲ, ಬೆಂಗಳೂರಲ್ಲಿ ಸಿಕ್ತು ಅಂತಂದೇಳಿ ನನ್ನ ತಂಗಿ ಟೇಸ್ಟ್ ಮಾಡೋದಕ್ಕೆ ತೊಗೊಂಡ್ವಿ. ಇದು ಬಂದ್ಬಿಟ್ಟು ತುಂಬಾ ಸಖತ್ತಾಗಿದೆ ವೆಜ್ ಮೊಮೋಸ್. ಇದ್ರ ಜೊತೆಗೆ ಒಂದು ರೆಡ್ ಕಲರ್ ಚಟ್ನಿ ಸಹ ಕೊಡ್ತಾರೆ. ನನ್ನ ಮಗ ಇಲ್ಲಿ ನಿಂತ್ಕೊಂಡು ತಿನ್ನಕ್ಕಂತೂ ಬಿಡಲಿಲ್ಲ. ಹಾಗೆ ಇಲ್ಲಿ ಮುಂದ್ಗಡೆ ಒಂದು ಶಾಪ್ ಸಹ ಇತ್ತು ಸ್ನ್ಯಾಕ್ಸ್ ಇಂದು, ಅಲ್ಲೇ ಹೋಗಿ ಕೂತ್ಕೊಂಡು ತಿನ್ನೋಣ ಅಂತಂದೇಳಿ ಹೋದ್ವಿ. ಇಲ್ಲಿ ಫ್ರೆಂಚ್ ಫ್ರೈಸ್ ಸಹ ಆರ್ಡರ್ ಮಾಡಿದ್ವಿ. ಇನ್ನು ವೆಜ್ ಮೊಮೋಸ್ ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿತ್ತು. ಹಾಗೆ ನಾವು ಆರ್ಡರ್ ಮಾಡಿದ್ದ ಫ್ರೆಂಚ್ ಫ್ರೈಸ್ ಸಹ ಬಂತು, ಅದನ್ನು ಕೂಡ ತಿನ್ಕೊಂಡು ಇವತ್ತಂತೂ ನನಗೆ ಫುಲ್ ಖುಷಿ ಆಗೋಯ್ತು. ಯಾಕಂದ್ರೆ ಎಲ್ಲ ಸ್ನ್ಯಾಕ್ಸ್ನು ತಿಂತಾ ಇದ್ದೀನಿ. ನನಗಂತೂ ಸ್ನ್ಯಾಕ್ಸ್ ತುಂಬಾನೇ ಇಷ್ಟ. ಇನ್ನು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯ್ತು. ನೆಕ್ಸ್ಟ್ ಸ್ವಲ್ಪ ಜ್ಯುವೆಲರೀಸ್ ನ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಶಾಪಿಂಗ್ ಕಡೆಗೆ ಹೋದ್ವಿ. ಈ ಶಾಪ್ ಅಲ್ಲಿ ಏನೇನಿದೆ ಅಂತಂದೇಳಿ ತೋರಿಸ್ತೀನಿ ಬನ್ನಿ. ತುಂಬಾನೇ ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ, ಒಂದಕ್ಕಿಂತ ಒಂದು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಬ್ಯಾಂಗಲ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೇಲ್ ಪಾಲಿಶ್ ಆಗಿರ್ಬೋದು, ಕ್ಲಿಪ್ಸ್ ಎಲ್ಲದನ್ನು ನೋಡಿದ್ವಿ. ನನಗೆ ಇಷ್ಟ ಆಗಿದ್ದು ಕೆಲವೊಂದು ಐಟಮ್ಸ್ನೆಲ್ಲ ತಗೊಂಡು ಹಾಗೆ ಬರ್ತಾ ದಾರಿಯಲ್ಲಿ ಐಸ್ ಕ್ರೀಮ್ ಶಾಪ್ ಸಹ ಕಾಣಿಸ್ತು. ಇಲ್ಲಿ ಐಸ್ ಕ್ರೀಮ್ ಸಹ ತಿಂದು ಇನ್ನೇನು ಮನೆ ಕಡೆ ಹೊರಟ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ಏನೇನು ಶಾಪಿಂಗ್ ಮಾಡಿದೆ, ಎಲ್ಲಿಗೆ ಹೋಗಿದ್ವಿ ಅಂತಂದೇಳಿ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.